ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಮತ್ತೊಂದು ಲಂಚ್ ಬಾಕ್ಸ್ ರೆಸಿಪಿ. ತುಂಬ ಹೆಲ್ದಿ ಕೂಡ ಹೌದು, ಐರನ್ ರಿಚ್ ಇರುತ್ತೆ, ಹಾಗೆ ಫೈಬರ್ ರಿಚ್ಚು, ಪೊಟ್ಯಾಷಿಯಮ್ ರಿಚ್ ಕೂಡ ಇರುತ್ತೆ. ಬನ್ನಿ ಇದನ್ನು ಮಾಡೋ ವಿಧಾನ ಹೇಗಂತ ನೋಡ್ಕೊಳ್ಳೋಣ. ಮೊದಲೇದಾಗಿ ಇದು ಬಂದು ಪುಂಡಿ ಸೊಪ್ಪು ಅಂತ ಕರೀತಾರೆ ಉತ್ತರ ಕರ್ನಾಟಕದ ಕಡೆ. ತುಂಬ ಚೆನ್ನಾಗಿ ತಿಂತಾರೆ ಇದನ್ನು. ಅದ್ರ ಜೊತೆಗೆ ಆಂಧ್ರ ಬಾರ್ಡ್ರಲ್ಲಿ ಯಾರೆಲ್ಲ ಇದ್ದಾರೆ ನೋಡಿ, ಅವರಿಗೆಲ್ಲ ಗೊತ್ತೇ ಇರುತ್ತೆ. ಗೋಂಗೂರ ಸೊಪ್ಪು ಅಂತ ಕರೀತಾರೆ. ಇದನ್ನು ಚೆನ್ನಾಗಿ ಒಂದು ಅರ್ಧ ಗಂಟೆ ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ನೆನೆಸಿಡಬೇಕಾಗತ್ತೆ. ನಂತರ ಒಂದು 2-3 ನಿಮಿಷ ಚೆನ್ನಾಗಿ ಇದನ್ನು ಒಂದು 2-3 ಸಲ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕಾಗತ್ತೆ. ನೋಡಿ, ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ಬಾಣಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದೇನು ಒಂದು 3 to 4 ಮಿನಿಟ್ಸಲ್ಲಿ ನೋಡಿ ಈ ರೀತಿ ಗೊಜ್ಜು ಥರ ರೆಡಿಯಾಗಿ ಹೋಗುತ್ತೆ. ಇದೀಗ ಸೈಡಿಗೆ ಎತ್ತಿಡೋಣ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋ ಅಗತ್ಯ ಏನಿಲ್ಲ, ಸ್ಪ್ಯಾಚುಲೆಯಿಂದನೇ ಈ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಪ್ರೊಸೆಸ್ ನೋಡೋಣ. ಒಂದು ಬಾಣಲಿ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾದಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನೂ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಸ್ವಲ್ಪ ಚಿಟಪಟ ಅಂದ ತಕ್ಷಣ ಇದಕ್ಕೆ ಒಂದು ಒಳಮುಷ್ಟಿಯಷ್ಟು ಕಡಲೆಬೀಜ ಇದನ್ನು ಸಹ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಇದನ್ನೆಲ್ಲ ಚೆನ್ನಾಗಿ ಹದವಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಾದ ನಂತರ ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ, 1 ಸ್ಪೂನು. ಇದ್ರ ಜೊತೆಗೆ ಗೋಡಂಬಿಯನ್ನು ಸಹ ಇದರಲ್ಲಿ ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀನಿ. ಇದು ಮಧ್ಯದಲ್ಲಿ ಸಿಗ್ತಾಯಿದ್ರೆ ಟೇಸ್ಟು ಚೆನ್ನಾಗಾಗತ್ತೆ. ನೀವು ಬೇಕಂದರೆ ಸ್ಕಿಪ್ ಮಾಡ್ಕೊಬೋದು. ಗೋಡಂಬಿ ಬಿಟ್ಟು ಕಡಲೆಬೀಜ ಮತ್ತು ಕಾಳುಗಳನ್ನು ಹಾಕ್ಕೊಂಡು ಸಹ ಮಾಡ್ಕೊಬೋದು. ಈ ರೀತಿ ಮಾಡಿಕೊಂಡು ಇದನ್ನೆಲ್ಲ ಹದವಾಗಿ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಕಾಳೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೆ ಒಂದು ಎಸ್ಲಷ್ಟು ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ, ಆವಾಗಲೇ ಚೆನ್ನಾಗಾಗತ್ತೆ ಫ್ಲೇವರ್. ಇದಾದ ನಂತರ ಖಾರಕ್ಕೆ ನಾವು ಇಲ್ಲಿವರೆಗೂ ಏನನ್ನು ಬಳಸಿಲ್ಲ. ಈಗ ನೋಡಿ, 2 ಹಸಿಮೆಣ್ಸಿನ್ಕಾಯಿ ಉದ್ದುದ್ದ ಸೀಳಿರ್ತಕ್ಕಂಥದ್ದು, ಅದ್ರ ಜೊತೆಗೆ 2 ಒಣಮೆಣ್ಸಿನ್ಕಾಯಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಇದನ್ನು ತಪ್ಪದೆ ಸೇರಿಸ್ಕೊಳ್ಳಿ. ಇದನ್ನು ಅಂದರೆ ಖಾರಕ್ಕಾಗಿ ಅಲ್ಲ, ಫ್ಲೇವರ್ಗಾಗಿ ಬಳಸ್ತಾ ಇರೋದು. ಖಾರ ಬೇಕಂದರೆ ನೀವು ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡ್ರೆ ಆಯಿತು. ನಂತರ ನೋಡಿ, ಇದಕ್ಕೆ ಹುಣಸೆ ರಸ ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ, ಏಕೆಂದರೆ ಗೋಂಗೂರ ಸೊಪ್ಪಲ್ಲಿ ಹುಳಿ ಅಂಶ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಮಾತ್ರ ಹುಳಿಯನ್ನು ಸೇರಿಸ್ಕೋಬೇಕಾಗತ್ತೆ. ಇದು ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನು ಈಗ ಮಿಕ್ಸ್ ಮಾಡಿಕೊಂಡು 1 ನಿಮಿಷದ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಹಾಗೆ ಒಂದೇ ಒಂದು ಪಿಂಚಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೋಬೇಡಿ, 1 ಪಿಂಚೆ ಹಾಕ್ಕೊಳ್ಳಿ, ಆವಾಗಲೇ ಕಲರ್ ಅನ್ನೋದು ಇದಕ್ಕೆ ತುಂಬ ಚೆನ್ನಾಗಿ ಕೊಡುತ್ತೆ. ಈಗ ನೋಡಿ, ಇದನ್ನೆಲ್ಲ ಒಗ್ಗರಣೆ ಜೊತೆ ನೀಟಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನೀವು ಎಷ್ಟು ಕ್ವಾಂಟಿಟಿಗೆ ಮಾಡ್ತೀರಾ ನೋಡಿ ಅದ್ರ ಪ್ರಕಾರ ನೀವು ಉಪ್ಪನ್ನು ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹಾಕ್ಕೊಬೋದು. ಉಪ್ಪು ಸೇರಿಸ್ಕೊಂಡು ಒಗ್ಗರಣೆ ಜೊತೆ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡೋಣ. ನಂತರ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಗೋಂಗೂರ ಸೊಪ್ಪಿನ ಪೇಸ್ಟು, ಅದನ್ನು ಸಹ ಈ ಒಗ್ಗರಣೆ ಜೊತೆ ಹಾಕ್ಕೋಬೇಕಾಗತ್ತೆ. ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು, ಒಗ್ಗರಣೆ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ನೋಡಿ, ಈ ಪೇಸ್ಟನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಒಗ್ಗರಣೆ ಫ್ಲೇವರೆಲ್ಲ ನೀಟಾಗಿ ಹೊಂದ್ಕೋಬೇಕು. ಆ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಈ ಗೊಜ್ಜು ಅನ್ನೋದು ರೆಡಿ ಆಗುತ್ತೆ. ಇದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಪಕ್ಕದಲ್ಲೇ ರೈಸನ್ನು ಸಹ ಇಟ್ಬಿಟ್ರೆ ಇಮ್ಮಿಡಿಯೇಟಾಗಿ ನಾವು ರೈಸನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಲಂಚ್ ಬಾಕ್ಸ್ನ ರೆಡಿ ಮಾಡ್ಬೋದು. ತುಂಬಾ ಹೆಲ್ದಿ, ಐರನ್ ರಿಚ್ ಇರುತ್ತೆ. ಹಾಗೆಯೇ ಇದು ಬೋನ್ ಸ್ಟ್ರೆಂತ್ಗೂ ಒಳ್ಳೆಯದು. ಹಾಗೆ ಯಾರಿಗೆಲ್ಲ ಐರನ್ ಡೆಫಿಷಿಯನ್ಸಿ ಇದೆ ನೋಡಿ, ಅವ್ರಿಗೂ ಸಹ ಇದು ತುಂಬಾ ಒಳ್ಳೆಯದು. ಇದ್ರ ಜೊತೆಗೆ ಕೊಲೆಸ್ಟ್ರಾಲನ್ನು ಸಹ ಇದು ಕಡಿಮೆ ಮಾಡುತ್ತೆ. ಹಾಗೆ ಕ್ಯಾನ್ಸರ್ ಕಣಗಳೇನಿದೆ ಅದನ್ನು ಬೆಳೆದೇ ಇರೋ ಥರ ಇದು ಒಂದು ಕೆಲಸನ ಈ ಒಂದು ಸೊಪ್ಪು ಮಾಡುತ್ತೆ ಅಂತ ಹೇಳ್ಬೋದು. ಇಷ್ಟೆಲ್ಲ ಬೆನಿಫಿಟ್ಸ್ ಜೊತೆಗೆ ಬಾಯಿಗೂ ಸಹ ಅಷ್ಟೇ ರುಚಿಯಾಗತ್ತೆ. ಹಾಗಿರುವಾಗ ಯಾಕೆ ಮಾಡಬಾರ್ದಲ್ವ? ನೀವು ಕೂಡ ಮಾಡ್ಕೊಳ್ಳಿ. ಮಾಡಾದ್ಮೇಲೆ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.